ಹಾಯ್ ಹಲೋ ಗುಡ್ ಈವ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇವತ್ತು ಕತ್ಲೆ ಆಗೋಯ್ತೈತೆ ಆಲ್ರೆಡಿ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಊರಿಗೆ ಬಂದೆ, ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಅದು ಇದು ಕೆಲಸಗಳು. ಊರಿಗೆ ಬಂದರೆ ನಾವಂತೂ ಆಲ್ಮೋಸ್ಟು ಫ್ರೀ ಅಂತ ಇರೋಲ್ಲ, ಸ್ವಲ್ಪ ಕೆಲಸಗಳಿರ್ತಾವಲ್ಲ ಎಲ್ಲ ಮುಗಿಸಿ ಇವಾಗ ಫ್ರೀ ಮಾಡಿಕೊಂಡೆ. ಇವಾಗ ಒಂದು ಕಡೆ ಎಲ್ಲೋ ಹೋಗ್ತಾಯಿದ್ದೀವಿ, ತೋರಿಸ್ತೀನಿ. ಅಲ್ಲೊಂದು ನಮ್ಮ ಫ್ಯಾಮಿಲಿ ಇದೆ, ತೋರಿಸ್ತೀನಿ. ಸೊ ಬನ್ನಿ, ಏನು ಕಾರ್ಯಕ್ರಮ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೋ ಹೋಗ್ತಾಯಿದ್ದೀವಿ ಅಂದ್ವಲ್ಲ, ನಾನು ಒಬ್ಬನೇ ಅಂತೂ ಹೋಯ್ತಾಯಿಲ್ಲ. ನಮ್ಮ ಆಪ್ಷನ್ ಇಲ್ಲೇ ಅವಳನ್ನ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ನಾನು ಒಬ್ಬನೇ ಹೋಗಕ್ಕೆ ಅವ್ಳು ಬಿಡೋಲ್ಲ. ನಾನು ಹೋಗುವಂದ್ರೂ ಅವ್ರು ಹೋಗಲ್ಲ. ನನಗೆ ಎಲ್ಲೇ ಹೋದ್ರು ಒಬ್ಬನೇ ಹೋಗಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ದೊಡ್ಡಮ್ಮ ಮನೆಗೆ. ಒಂದು ಕಾರ್ಯಕ್ರಮ ಇದೆ, ಬನ್ನಿ ಮುಂದೆ ತೋರಿಸ್ತೀನಿ. ಸೊ ಅಲ್ಲೊಂದು ಕಾಂದನಿದೆ, ಯಾರ್ಯಾರು ಏನಂತ ಪರಿಚಯ ಮಾಡಿಸ್ತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಸೊ ಇದೇ ನಾವು ಹೋಗ್ತಾ ಇರೋ ಊರು ದಾರಿ. ಇವಾಗ ಕೆರಗೋಡು ರೂಟಲ್ಲಿರೋ SI ಕೋಡಹಳ್ಳಿ ಹತ್ರ ಬೊಕ್ಕೆಗೌಡನ ದೊಡ್ಡಿ ಇದೇ ನಾವು ಹೋಗ್ತಾ ಇರೋ ಊರು. ಸೊ ಆಲ್ರೆಡಿ ಕತ್ಲಾಗ್ಬಿಟ್ಟೈತೆ, ಲೇಟಾಗೈತೆ ಅಂತ ಇವಾಗ ಕಾಯ ಅಂತಾರೆ. ಅದು ಇದು ಕೆಲಸ ಮುಗಿಸಿ ಬರೋದು ಲೇಟ್ ಆಯಿತು ಅಂತ ಹೇಳ್ಬೇಕಷ್ಟೇ. ಇವಾಗ ಬನ್ನಿ, ಊರೊಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಚಿಕ್ಕದಾಗಿ ಚೊಕ್ಕದಾಗಿದೆ. ಸೊ ಅಂತೂ ಇಂತೂ ಮನೆ ಹತ್ರ ಬಂದಿದ್ದೀವಿ. ಎಲ್ಲ ನಮಗೋಸ್ಕರ ಬಾಲಲ್ಲಿ ಕುತ್ಕೊ ವೆಯ್ಟ್ ಮಾಡ್ತವ್ರೆ. ಸೊ ನಾವು ಬಂದಿರೋ ವಿಶೇಷ ಭಾನುವಾರದ ಬಾಡೂಟಕ್ಕೆ. ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ಸೊ ಬನ್ನಿ ಎಲ್ಲರೂ ಮಾತಾಡಿಸ್ತಾ ಹೋಗೋಣ. ಸೊ ಏನಂತಂದರೆ, ನಮ್ಮ ಮದುವೆ ಆದಮೇಲೆ ಊಟಕ್ಕೆ ಇಟ್ಕೊಂಡಿರಲಿಲ್ಲ ಅವರು. ಸೊ ಇವತ್ತು ಊಟಕ್ಕೆ ಇಟ್ಕೊಂಡು ನಮ್ಮನ್ನ ಕರೆದಿದ್ದಾರೆ, ನ್ಯೂಲಿ ಮ್ಯಾರಿಡ್ ಕಪಲ್ ಅಂತೇಳಿ. ಸೊ ಅದಕ್ಕೆ ಊಟಕ್ಕೆ ಬಂದಿದ್ದೀವಿ. ನೋಡಿ ನೋಡಿ, ನಾವು ಬಂದ ತಕ್ಷಣ ಎಲ್ಲ ಓಡಾಯ್ತವ್ರೆ. ಏನು ಬಂದು ನಮ್ಮ ಚಿಕ್ಕ ಮಗ ಒಬ್ಬವನೇ ತೀಟೆ ಕೆಲಸ ಮಾಡ್ತಾನೆ. ಬನ್ನಿ ತೋರಿಸ್ತೀನಿ. ಏನೋ ಮಾಡ್ತಾ ಇದೆಯಾ? ರೂಮ್ ಇಲ್ಲ, ಇದು ಅಡಿಗೆ ಮನೆ ಹೋಗೋನೆ. ಇಲ್ಲಿ ಏನ್ ಮಾಡ್ತಾ ಇದೆಯಾ? ನಿಂಗೆ ಎಷ್ಟೊತ್ತಿ ಹೇಳಿದ ಫೋನ್ ಮಾಡ್ಬೇಡ ಅಂತ. ಹಾ ನಡಿ, ಇಸ್ಕೆ ಬಾ ಬರ. ಇವಾಗ ನಾವು ಬಂದಿರೋದು ನಮ್ಮ ದೊಡ್ಡಮ್ಮನ ಮನೆಗೆ. ಸೊ ಇದೇ ನಮ್ಮ ದೊಡ್ಡಮ್ಮನ ಮನೆ, ಅಟ್ಟದ ಮನೆ. ಇವಳು ನಮ್ಮ ಅಕ್ಕ, ಇವನು ನಮ್ಮ ಅಣ್ಣ ಮಗ ಚಿಕ್ಕವನು. ಇವನೇ ಚಿಕ್ಕವನು, ತೀಟೆ ಕೆಲಸ ಮಾಡ್ತಾ ಇದ್ದ ಬಂದಿದ ತಕ್ಷಣ. ಇವಳು ನಮ್ಮ ದುರ್ಗಿ, ಗೊತ್ತಲ್ಲ, ಜಾತ್ರೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ನಮ್ಮ ದುರ್ಗಿ, ನಮ್ಮ ಅಕ್ಕನ ಮಗಳು. ಇವಳು ಯಾರು ಹೇಳಿ? ನನ್ನ ಅರ್ಧ ಶರ್ಟು. ಬಂದಿದ ತಕ್ಷಣ ಆಲ್ರೆಡಿ ಬೋಧನೆ ಶುರು ಮಾಡ್ಬಿಟ್ಟವಳೆ. ಅದು ಮಾಡಬೇಡ ಇದು ಮಾಡಬೇಡ ಅಂತ ಬೋಧನೆ ಶುರು ಮಾಡವಳೆ ಇವಳಿಗೆ. ಇವಾಗ ಅವಳು ಇಷ್ಟೊತ್ತಲ್ಲಿ ಒಡವೆ ಎಲ್ಲ ಬಿಚ್ಕೊಂಡು ತೀಟೆ ಕೆಲಸ ಮಾಡ್ಕೊಂಡು ಕುಂತಿದ್ಲು. ಅದನ್ನು ನಂಗೆ ಮಾಡಬಾರ್ದು ಅಂತ ಬೋಧನೆ ಶುರು ಮಾಡವಳೆ. ನಮ್ಮ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾಚ್ಕೊಂಡು ಓಡಾಯ್ತವ್ರೆ. ಬನ್ನಿ ತೋರಿಸ್ತೀನಿ. ಇವರೇ ಬಂದು ನೋಡಿ, ಓಡಾಯ್ತವ್ರ ವಾಪಸ್. ಇಲ್ಲಿ ಇವ್ರು ನಮ್ಮ ದೊಡ್ಡವ, ಇಲ್ಲಿ ಇವಳೇ ನಮ್ಮ ಅದಕ್ಕೆ, ಇಲ್ಲಿ ಇವ್ರು ನಮ್ಮ ಅದಕ್ಕೆ ಶಿಲ್ಪಾರಾಣಿ ಅಂತ. ನಮ್ಮ ಅಣ್ಣನ ಆಫ್ ಶರ್ಟು, ಇದು ನಿಂಗೆ ಯಾಕೆ ಹೊಡಿತು ನಿಮ್ಮ ಮಾವ? ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದು ಜಗಳ ಒಂದೇ ಏಟು ಹೊಡೆದಿದ್ದು. ಯಾವಾಗ ಹೊಡೆದಿದ್ದು ಅಕ್ಕ? ನೀವು ಮದುವೆ ಮುಂಚೆನೆ ಅಲ್ಲೇ 1-2 ವರ್ಷ ಆಯ್ತು. ಭಯ ಇದೆಯಾ ನಿಂಗೆ ನಿಮ್ಮ ಮಾವ ಅಂದ್ರೆ? ಹೇಳು. ಕಂಡ್ರೆ ಭಯ, ಅದು ಕಂಡ್ರೆ ಏನು ಭಯ ಇಲ್ಲ ಅವ್ರಿಗೆ. ಹಣೆಗಿಕ್ಕೋ
ಕುಂಕುಮಕ್ಕೂ ಶಿಲ್ಪ ಗೊತ್ತಾಯ್ತಾ? ಚಿಂಗ್ಲಾಟ ಆಡಬಾರ್ದು, ಯಾವಾಗಲೂ ಫೋನ್ ನೋಡೋದಲ್ಲ. ಇದು ನೀನ್ ಬರ್ತಾ ಇದೀಯ ಅಂದ್ರೆ ಅವ್ರು ಭಯ ಪಡ್ಬೇಕು. ಭಯ ಇಡು first. ಭಯ ಅಂತಂದ್ರೆ ನಮ್ ಸ್ಟೈಲಲ್ಲಿ ಭಯ ಆಡ್ಬೇಕಾಯ್ತದೆ. ಕೊಡು, ಏನಿಲ್ಲ ಕಣ ಕೊಡು. ನಿಮ್ಮ ಸ್ಟೈಲ್ ಅಂದರೆ ಯಾವುದು? ನಮ್ದು ಬೆಲ್ಟ್ ಗಿಲ್ಟ್ ಏನಿಲ್ಲ, ಇದೆ ಸಾಕು. 5 ಹಚ್ಚು ಹಂಗೆ ಹಸ್ತಾ ಬಂದ್ಬಿಡ್ಬೇಕು. ಹಿಂಗೆ ನಿಮ್ಮ ಚಿಕ್ಕಪ್ಪ ಅಂದರೆ ಭಯನಾ? ಎಷ್ಟು ಭಯ ಪಡ್ತೀಯಾ? ಭಾರಿ ಭಯ ಪಡ್ತಾನೆ. ನಿಂಗೆ ಇದನ್ನು ನಾ ಇಲ್ಲೇ ನಾಚ್ಕೊತಾರ. ನಾಚ್ಕೋದಳದೆಲ್ಲ ಭಯ ಇದೆಯಾ ಅಂತ ನಾನು ಕೇಳಿದ್ದು. ಏನೋ ಭಯ ಇಲ್ಲ. ಇಬ್ರಿಗೂ ಭಯ ಇದೆಯಾ ನಿಮ್ಮ ಚಿಕ್ಕಪ್ಪ ಅಂದರೆ? ಆಮೇಲೆ ಧನುವಿತ್ಗೆ ಆಡ್ಬೇಕಂತೆ ನಮ್ಗೆ ಒಂದ್ ಕೊಡ್ತಾನಂತೆ ಒಂದ್ 2 ಮಡಿಕತಾನೆ ಏನ ಆಡು ನೀವಿಬ್ಬರೇ ತಗೊಬಿಟ್ರೆ ಮಿಕ್ಕಿದ ಮಕ್ಕಳೆಲ್ಲ ಎಲ್ಲೋಯ್ತಾರೆ? ಇರೋ 3 ಆಡಲ್ಲಿ ನೀವೆರಡು ಅವನೊಂದು ತಗೊಬಿಟ್ರೆ ಮಿಕ್ಕಿದ ಐಕ್ಳೆಲ್ಲ ಎಲ್ಲೋಯ್ತವೆ? ನಮ್ಮ ಅಪ್ಪನ ಪಂಚೆಗೌಡನ್ ದೊಡ್ಡಿ ಕರೆಕ್ಟಾಗಂದ. ಪಂಚೆಗೌಡನ್ ದೊಡ್ಡಿ ಅಂತೆ. ಅಂದೇನ್ ಮಾಡೋಣ, ಹೆಣ್ಮಕ್ಳು ಬೇಕಲ್ಲ. ಅಲ್ಲ ಲೋ, ನೀವಿನ್ನು ಪ್ರಪಂಚ ನಿಮ್ಮ ಅವ್ವನೇ ಇವ್ರು ನೋಡಿರ್ಲಿಲ್ಲ. ಆಗಿಂದ ಹುಟ್ಟು ಬೆಳೆದಿರೋರು ನಾವಿಲ್ಲಿ ಕಾರ್ಸ್ ಹೊಡಿ ಅಂತ ನಿಮ್ಗೆ ಅಂತ ಇಲ್ಲಿ ನಮಗ್ ಬೇಕು ಆಡು ಕುರಿ ನೋಡಿ ಬೀಳ್ತಿದ್ರಿ ಈಗ. ನೋಡಿ ಅಲ್ಲ ಒಂದ್ ನಿಮಿಷ. ತುಂಬಾ ಭಕ್ತಿ ನಮ್ಮ ಹುಡುಗಿಗೆ ದೇವ್ರಂದ್ರೆ ಬೆಳಗ್ಗೆಯಿಂದ 2 ಸರಿ ಮಟನ್ ಚಿಕನ್ ತಿಂದ್ಬಿಟ್ಟು ಇವಾಗ ದೇವ್ರ ಕೈ ಮುಗಿತಾ ಇದ್ದಾಳೆ ನೋಡಿ. ನಾಳೆಗೆ ಆಕ್ಚುಲಿ 20ನೇ ತಾರೀಕು ನಮ್ದು ಕಲರ್ಸ್ ಕನ್ನಡ ಶೂಟಿಂಗ್ ಇತ್ತು. ಕಲರ್ಸ್ ಕನ್ನಡ ಅದು ಕ್ಯಾನ್ಸಲ್ ಆಗಕ್ಕೆ ಇವಳೇ ಕಾರಣ. ಇವಳಿಂದ ಅದು ಕ್ಯಾನ್ಸಲ್ ಆಗಿದ್ದು. ಇಲ್ಲ ಅಂದ್ರೆ ನಾಳೆಗೆ ಶೂಟಿಂಗ್ ಇತ್ತು, ಬೆಳಿಗ್ಗೆ 8 ಗಂಟೆಗೆ ನಾವು ರೆಡಿ ಆಗಿರ್ತಿದ್ದು. ಇವಳೇ ಮಾಡಿದ್ದು. ಇವಳು ನನ್ನ ಹಾಫ್ ಶರ್ಟ್. ಅವಳಿಂದ ತಪ್ಪ ನಿನ್ ಮೇಲೆ ಆಗ್ತಾವಳೆ ಅಷ್ಟೇ. ಅಯ್ಯೋ ಶಿಲ್ಪ ಬರಲ್ವಂತೆ ಅಂತ. ಈಗ ನೀನ್ ಬರಲ್ಲ ಅಂತ ಹೇಳಿದ್ದ? ನೀನ್ ಬರಲ್ಲ ಅಂತ ಹೇಳ್ದ? ನೀವು ಹೋಗಿ ಅಂತ ಅಂದಿದ್ದಾರೆ, ಕೊನೆಗೆ ನಾನು ಬರಲ್ಲ ಅಂತ ಅಂದಿದ್ದಾರೆ. ಅದಷ್ಟೇ ರೀಸನ್. ಕ್ಯಾಮ್ರಾ ಫೇಸ್ ಮಾಡಿ ಅಭ್ಯಾಸ ಇರುವಂತ ಇವ್ರಿಗೆ. 3 hours ಹಂಗಾರೆ ನಾವು ಡೈಲಿ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇರ್ತೀವಿ ಅನ್ನೋ ಲೆಕ್ಕಾಚಾರ ಆಯ್ತು. ಅವರೇ ಸೆಟ್ ಎಲ್ಲ ಹಾಕ್ತಾರೆ. ನಾನು ಫೋಟೋಗ್ರಾಫರು, ನಾವು ಕ್ಯಾಮ್ರಾಯಿಂದ ಕೆಲಸ ಮಾಡೋರು. ನಮಗೂ ಕ್ಯಾಮ್ರಾ ಫೇಸ್ ಮಾಡೋ ಅಭ್ಯಾಸ ಇಲ್ಲ. ಕಂಟೆಂಟ್ ಮಾಡ್ತೀವಿ, ಅದು ಮೊಬೈಲಲ್ಲಿ ಕಣಮ್ಮ. ಏನ್ ಭಯ ಅದದು? ಹಂಗೋ ಹಿಂಗೋ ಯಾವ್ದೋ ಒಂದು ಶೋ ಬಂದಿತ್ತಪ್ಪ, ಹೆಂಗೋ ಮಾಡ್ಕೊಂಡು ನಾವೊಂಚೂರು ಬೆಳವಣಿಗೆ ಆಗ್ಬೋದಾಗಿತ್ತು. ಇಲ್ಲ ಅವಳೆಲ್ಲ ಇವಳು ಬರಲ್ಲ ಅಂತ, ನಮ್ಮ ಮನೆ ಕಡೆಯಿಂದ ಅಮ್ಮನೂ ಬರಲ್ಲ ಅಂತ. ಅದು ಸಸ್ಪೆನ್ಸ್. ಹೇಳಲ್ಲ, ನಾವೇನಾದ್ರೂ ಅಟೆಂಡ್ ಮಾಡಿದ್ರೆ ಹೇಳ್ತಾ ಇದ್ವಿ. ಇವಾಗ ಹೇಳೋದು ಬೇಡ. ಅದೇ ಫ್ಯಾಮಿಲಿ ಎಲ್ಲ ಆಗಿಲ್ಲ, ಒಂದು 20 ಮೆಂಬರ್ಸ್ ಇರ್ಬೇಕಿತ್ತು. 20 ಅಲ್ಲ, ಅವ್ರು ಹೇಳಿದ್ 8ರಿಂದ 10 ಜನ ಅಂತ. ಅವ್ರ ಅಣ್ತಂದಿರೆಲ್ಲ ತುಂಬ್ಕೊಂಡು ಹೋಗ್ತಾವೇನು ಊಟಕ್ಕೆ ಹೋಯ್ತಾ? ಆಮೇಲೆ ಅಲ್ಲಿ ಶೂಟಿಂಗ್ ಮಾಡೋರು ಎದ್ರಕೊಂಡ್ಬಿಡೋರು, ಇವ್ರೇನೋ ಒಂದು 3 ಜನನೇ ಬಂದ್ಬಿಟ್ಟವ್ರೆ ಅಂತ. ಏನಿಲ್ಲ, 8ರಿಂದ 10 ಜನ ಅಂತ ಅವ್ರು ಹೇಳಿದ್ದು. ಎಲ್ಲೋ ಆತರ ಅಟೆಂಡ್ ಮಾಡಿ ಅಭ್ಯಾಸ ಇಲ್ವಲ್ಲ, ಏನೋ ಒಂಥರ ಭಯ ಅಷ್ಟೇ. ಇನ್ನೇನ್ ಬರೋದ್ ರೀಸನ್ ಇನ್ನೇನ್ ಇರಲ್ಲ. ಬಟ್ ನಮ್ಗೇನೋ ಮಾತಾಡ್ರು ಭಯ ಅಂತ ಏನಿರಲ್ಲ, ಜಸ್ಟ್ ಅವರು ಏನಾರು ಒಂದು ಕೇಳ್ತಾರೆ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಷ್ಟೇ. ಗೇಮ್ಸು ಎಲ್ಲ ತಾವೇ ಅವ್ರು ಒಳ್ಳೆಯವರ ಕೆಟ್ಟವರ ಹುಡುಕ್ರ ಓಡೋದೇ ಇಲ್ಲ. ಅವ್ರು ಆಡ್ತೀವಿ ಬಿಡ್ಸಕ್ ಫಸ್ಟ್ ಹೋಗ್ಬಿಡ್ತಾರೆ ಇವರು. ಇಲ್ಲಿ ಅದೇನೋ ಅಂತಾರಲ್ಲ, ನಮ್ದು ಯಾರ್ದು ಊರ್ ಬಾಗ್ಲಾಗ್ತಾ ಇರ್ತದೆ, ಯಾರ್ದೋ ಮನೆ ಜಗಳವಾಗಿ ಬಾಲ್ಕಲ್ಲಿ ನಿಂತ್ಕೊಂಡು ನೋಡೋದು. ಅಯ್ಯೋ ಹೇಳ್ತಿಳಲ್ಲ, ಒಂದು ಕೋಳಿ ಮೊಟ್ಟೆ ಇಕ್ಕದ್ ನೋಡ್ಬೇಕು, ಇಲ್ಲ ಒಂದು ಚುಚ್ಚ ನೋಡ್ಬೇಕು ಅಂತ. ಹಂಗಾಯ್ತು. ಊಟ ಮಾಡ್ತಾ ಕೂತಿದ್ರೆ ನಾನು ಬಾಗ್ಲಲ್ಲಿ ನಿಂತ್ಕ ಕರಿತಾ ಇದ್ದೀನಿ, ಎಂದ್ಲು ಕೈನೋ ಚಡ್ಡಿಗೆ ಒರ್ಸ್ಕೊಂಡು ಓಡ್ತಾವಳೆ. ಅಪ್ಪಂಗೆ ಮೀಸೆ ಉದ್ದು ಪುಡ್ಸು ಕೇಳಿದ್ನಲ್ಲೇ, ಮತ್ತೆ ಈಗ ಬಿಟ್ರೆ ಇನ್ನೂ 1 ತಿಂಗಳು ಬೇಕು ಬರೋಕೆ. ಶಿವಪ್ಪನ ಮೀಸೆ ಚೋಟ ಮೀಸೆ ಆಗ್ಬಿಟ್ಟೈತೆ. ಸವಾಸನ ಬೇಡ. ಇವಳೊಬ್ಳು ಸುಂದರ ಆಗಿದ್ದಾಳೆ, ಇವಾಗ ಬಂದವಳೆ ಮಳ್ಳಿ ಹಂಗೆ ಅಲ್ಲಿ ಬಿಟ್ಕೊಂಡು. ಅವಳು ಇವತ್ತು ಒಂದು ಫೈಲಿಗೆ ಸೈನ್ ಹಾಕಿಲ್ಲ ಅಂದರು, ಇವತ್ತು
ಅರ್ಧ ದೇಶವೇ ಮುಳುಗೋಯ್ತದೆ. ಅವಳು ಪ್ರತಿದಿನ ಫೈಲ್ಗಳಿಗೆ ಸೈನ್ ಹಾಕ್ಲೇಬೇಕು, ಅದಕ್ಕೆ ಅವಳು ಹೋಗ್ಲೇಬೇಕು ಡ್ಯೂಟಿಗೆ. ತುಂಬಾ ಟೈಮಿಂಗ್ಸ್ ಓವರ್ ಆಯ್ತು. ಸ್ಯಾಲರಿ ಅಲ್ಲೇ ಎಲ್ಲೋ ಕಾಶ್ಮೀರ್ಗೆ ಹೋಗಿದ್ದು ಬಂದವಳ ಕೌಂಚಾಕ ಬಂದವಳು ನೋಡು ಪೆಟ್ರ ಎಲ್ಲನು. ಎಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡು, ಅಲ್ಲೇ ಎಲ್ಲಾದ್ರೂ ಟೈಮಿಂಗ್ಸ್ ಕಮ್ಮಿ ಇರೋ ಕಡೆ. ಅವಾಗಿನ ಪ್ಲೇನೇ ಕೊಟ್ಟಿಲ್ಲ ನಾನು, ಅವಾಗಿನ ಪ್ಲೇನೇ ಕೊಟ್ಟಿಲ್ಲ. ಎಲ್ಲ ರೆಕಾರ್ಡ್ ಆಗಿದ್ದದೆ. ಹ್ಞೂ ಅಡೆಲ್ಲ ಪೀಸ್ ಹಾಕ ತಿಂತವ್ರೆ. ಎಲ್ಲ ಕಣ್ಮಿಂಚು ಏನು ಇಷ್ಟು ಚೆನ್ನಾಗಿ ಕಾಲು ನಿಡ್ಕೊಂಡು ಅರ್ಧ ಕೆ ಜಿ ಬಾಡ್ ತಿನ್ನೋಳಂಗೆ. ಕಾಲು ತಿನ್ನೋಕ್ಕೆ ಕಾಲು ನಿಡ್ಕ ತಿಂತ ಇದೆಯಾ? ಸೊ ಇವಾಗ ಬಂದಿದ್ದೊಂದು ಕೆಲಸ ಮುಗೀತು. ಟೈಮ್ 10 ಗಂಟೆ. ಭಾನುವಾರದ ಬಾಡೂಟ ಖತಮ್. ಇವಳಂತೂ ಒಳ್ಳೆ ಬೊಂಬಾಟ್ ಪದ, ನನಗಿನ್ನ ಚೆನ್ನಾಗೇ ಊಟ ಮಾಡಿದ್ಲು. ಓಹೋ, ನೀನೇ ತಿಂದಿಲ್ಲ ಬಿಡಿ. ನನಗಂತೂ ಮಧ್ಯಾಹ್ನ ಟೈಮ್ ತಿಂದೇ ಜಾಸ್ತಿ ಆಗಿತ್ತು. ಸೊ ನೈಟ್ಗೇನು ಜಾಸ್ತಿ ತಿಂದಿಲ್ಲ, ಬರೀ ರೈಸ್ ಅಷ್ಟೇ. ಇವಾಗ ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ ಊಟ ಆಗಿರೋದಕ್ಕೆ. ಹೋಗಿ ಮಲ್ಕೋಬೇಕು. ಬೆಳಿಗ್ಗೆ ಮತ್ತೆ 4:15ಗೆ ಎದ್ದು ಬ್ಯಾಕ್ ಟು ಬ್ಯಾಂಗ್ಳೂರ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಅವಾಗ ವೀಡಿಯೋ ಮತ್ತೆ ನೀವು ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಲ್ಲರೂ ಊಟ ಮಾಡಿ ಆರಾಮ ಮಲ್ಕೊಳ್ಳಿ. ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಸಿಗುವ. ಶುಭರಾತ್ರಿ. ಇಲ್ದೇ ನನ್ನ ಗಾಡಿ ಇವಾಗ ಮುಂದೆ ಒಳ ಕೇಳ್ಕಳೆ ಮಮ್ಮಿ. ಏನಪ್ಪ ಫ್ಲೈಓವರು ಓಡಾಡ. ಅಯ್ಯೋ ಅವ್ರು ಏನೋ ಮಾಡ್ತಾರ ನಡಿ. ಪರಂಗೇಣಿ ಇಲ್ಲೇ ಇತ್ತವಳು ತೂಕ ಹಿಡ್ಕೋಕ್ ಆಗಲ್ಲ ಅಂತ ಇಲ್ಲೇ ಮಡಗ್ಬಿಟ್ಟವಳು. ಅದಕ್ಕೆ ಎತ್ಕೊಳ್ಳಿ. ರೆಡಿ. ಇದು ಇದಾರ ಕಾರ್ ನಿಲ್ಸ್ಬಿಟ್ಟವ್ರಲ್ಲ, ಹೋಗಕ್ಕಾಗುತ್ತಾ? ರಿವರ್ಸ್ ಹೋಗ್ಬೇಕಷ್ಟೆ. ಚಿಕ್ಕ ಹಾಂ ನಡ್ರಿ. ಸ್ಟಾಪ್ ಬಂತು, ಹೋಯ್ತಾರಿ. ಈಗ ತಿರುಗಿ ನೋಡ್ದಂಗೆ. ಸೊ ಬೆಳಿಗ್ಗೆಯಿಂದ ಟೈಮ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ. ಸಿಕ್ಕಾಪಟ್ಟೆ ಕೆಲಸ ಇತ್ತು ಊರಿಂದ ಬಂದಾಗಿಂದ. ಸೊ ಇವಾಗ ಆಲ್ರೆಡಿ ಟೈಮು 8:45 ಆಗೋಯ್ತು. ಮೇಡಮ್ ಅವರು ಡ್ಯೂಟಿಯಿಂದ ಬಂದರು. ಸೊ ಇವಾಗ ಸ್ವಲ್ಪ ಬೆಳಿಗ್ಗೆಯಿಂದ ಆಲ್ಬಮ್ ಡೆಲಿವರಿ ಅದು ಇದು ಅಂತ ಸಿಕ್ಕಾಪಟ್ಟೆ ಈ ಟ್ರಾಫಿಕಲ್ಲಿ ಓಡಾಡಿ ಹೆವಿ ಟಯರ್ಡ್ ಆಗ್ಬಿಟ್ಟೈತೆ. ಸೊ ಇವಾಗ ನನಗೆ ಟಯರ್ಡ್ ಆಗೈತೆ. ಇವಳು ಬನ್ನಿ ಒಂದು ರೌಂಡ್ ಆಚೆ ಹೋಗಿದ್ದು ಬರೋಣ ಅಂತ ಹೇಳಿತಾವಳೆ. ಎಲ್ಲಿ ಹೋಗೋಣ? ಫಸ್ಟು ಆಚೆ ಹೋಗೋಣ, ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡೋಣ. ನಮ್ಮ ಗಿರಾಕಿಗಳು ಇಂಥ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಲ್ಲ. ಫಸ್ಟ್ ಆಚೆ ಹೋಗೋಣ, ಆಮೇಲೆ ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಲ್ಲ ಅಂತೆ. ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಅದೇನು ನಡೆಯಲ್ಲ ಅಲ್ವಾ? ಸೊ ಅದಕ್ಕೆ ಆಯಿತು. ಸೊ ಬನ್ನಿ ಇವಾಗ ಹೊರಗಡೆ ಹೋಗೋಣ. ಎಲ್ಲೋಯ್ತೀವಿ ಏನು ಅಂತ ತೋರಿಸ್ತೀನಿ. ವೀಡಿಯೋನ ಮಿಸ್ ಮಾಡ್ದಾಗ ನೋಡಿ. ನನಗೂ ಗೆಸ್ ಇಲ್ಲ. ಸೊ ಹೋಯ್ತಾ ಗೊತ್ತಾಯ್ತದೆ ಎಲ್ಲೋಯ್ತೀವಿ ಅಂತ. ಕಂಟಿನ್ಯೂ ಮಾಡಿ, ಹಾಗೆ ನೋಡ್ತಾ ಇರಿ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಬಂದಾ? ನಿನ್ನ ಫೇವ್ರೆಟ್ ಗಿಫ್ಟ್ ಅದು. ನನಗೇನು ಬೇಡ ಗಿಫ್ಟು, ನೀವೇ ಇಟ್ಕೊಳ್ಳಿ. BBMP ಗಿಫ್ಟ್ ಅದು. ನನ್ನ ರಥ ಇವತ್ತು ಹೆವಿ ಟೈರ್ಡ್ ಆಗಿಬಿಟ್ಟೈತೆ. ಬಿಸಿಲಲ್ಲೆಲ್ಲ ಓಡಾಡಿ ಫುಲ್ ಹೀಟ್ ಆಗ್ಬಿಟ್ಟೈತೆ ಗಾಡಿ. ನೀವೇನೋ ಓಡಾಡಿ ಫುಲ್ ಬೇಜಾರಾಗ್ಬಿಟ್ಟಿರುತ್ತೆ. ನಮಗೆ ಡ್ಯೂಟಿ ಮುಗಿಸಿ ಬರೋಷ್ಟೇ ಲೇಟ್ ಆಗುತ್ತೆ. ನಮಗೆ ಹೆಂಗೆ ಬೇಜಾರಾಗುತ್ತೆ? ಆಯಿತು. ಡ್ರೈವಿಂಗಲ್ಲಿ ಈಗ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳ್ಬೇಡ, ಗಾಡಿ ಓಡಿಸ್ಬೇಕು ಮುಂದೆ ನೋಡ್ಕೊಂಡು. ನನ್ನ ಹಸ್ಬೆಂಡು ತುಂಬ ದಿನ ಆದಮೇಲೆ ಅವ್ರ ಫೇವ್ರೆಟ್ ಫಿಶ್ ಲ್ಯಾಂಡ್ ಅಂತ ಕರ್ಕೊಬಂದಿದ್ರು ಗಿರಿನಗರದಲ್ಲಿ, ಫಿಶ್ ತಿನ್ನೋಣ ಅಂತೇಳಿ. ಸೊ ಇವತ್ತು ಅವ್ರು ಹಾಕೇ ಇಲ್ಲ. ಅದಕ್ಕೆ ಸ್ವಲ್ಪ ಫೀಲ್ ಆದರು, ಅಯ್ಯೋ ಅಲ್ಲಿಂದ ಬಂದು ಸಿಗಲೇ ಇಲ್ವಲ್ಲ ಅಂತ. ಸೊ ಮುಂದೆ ಬಂದು ಇನ್ನೊಂದಿತ್ತು. ಸೊ ಇಲ್ಲಿ ಟ್ರೈ ಮಾಡ್ತಾಯಿದ್ವಿ, ನೋಡ್ತೀನಿ ಹೇಗೆ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಿ ಬೇಗ ಕಾಂಪ್ರೋ ಆಗಲ್ಲ ನನ್ನ ಹಸ್ಬೆಂಡು. ನೋಡೋಣ ಈ ಟೇಸ್ಟ್ ಹೇಗೆ ರಿವ್ಯೂ ಮಾಡ್ತಾರೆ ಅಂತ ನೋಡೋಣ. ಸೊ ಸಿಂಪಲಾಗಿ ಯಾವುದೋ ಒಂದು ಅಂಗಡಿ ಇದೆ ಇಲ್ಲಿ ಅಂತ ಇದೇನಿಲ್ಲ ಅನ್ಕೋತೀನಿ. ನೋಡೋಣ, ತಿಂದಾದ್ಮೇಲೆ ಹೇಳ್ತೀನಿ ರಿಸಲ್ಟ್ ಹೇಗಿರುತ್ತೆ. ಇನ್ನೂ ಇಷ್ಟು ಜನ ಇದ್ದಾರೆ. ನನ್ನ ಹಸ್ಬೆಂಡ್ ನೋಡಿ ಯಾವಾಗ ಕೊಡ್ತಾರೆ ಏನಂತ ವೆಯ್ಟ್ ಮಾಡ್ಕೊಂಡಿದ್ದಾರೆ.
ಎಷ್ಟು ಜನದಲ್ಲಿ ನಮಗೆ ಟಿಕೆಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದೇ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ, ಯಾಕೋ ಇಲ್ಲಿ ಮಾಡೋದು ಇಷ್ಟ ಆಗ್ತಾಯಿಲ್ಲ, ಹೋಗೋಣ ಅಂತ. ಅದಕ್ಕೆ ಅವ್ರ ಫ್ರೆಂಡ್ಸ್ ಸಜೆಷನ್ ಕೇಳ್ತಾ ಇದ್ದಾರೆ, ಅವ್ರು ಇದೇ ಏರಿಯಾದಲ್ಲಿರೋದು, ಎಲ್ಲಿ ಹೋಗೋದು ಏನಂತ ಅಂತ. ಸೊ ನೋಡೋಣ. ಇಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಇನ್ನೂ 1 ಅವರ್ ಆದರೂ ಸಿಗಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ನೆಕ್ಸ್ಟು ಬೇರೆ ಕಡೆ ಕೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡನ್ನ, ಬೇರೆ ಕಡೆ ಇನ್ನೆಲ್ಲಿ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಏರಿಯಾದಲ್ಲಿ ಅಂತ. ಯಾಕಂದರೆ ನಾವಿರೋ ಸೈಡೆಲ್ಲ ತುಂಬ ಜಾಸ್ತಿ ಏನಿದು ಸಿಗಲ್ಲ. ನೋಡೋಣ. ನನ್ನ ಹಸ್ಬೆಂಡ್ಗೆ ಅಲ್ಲಿ ಮಾಡೋ ರೀತಿ ನೋಡಿಬಿಟ್ಟು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿಲ್ವಂತೆ. ಬೇರೆ ಕಡೆ ಬೇರೆ ಲೊಕೇಶನ್ ಕೇಳ್ತಾ ಇದ್ದಾರೆ. ಅಡ್ರೆಸ್ ಎಲ್ಲ ಕೇಳ್ಕೊಂಡು ಅವ್ರ ಫ್ರೆಂಡಿಗೆ ಎಲ್ಲಿ ಬರುತ್ತೆ ಇನ್ನೊಂದು ಅಂತ. ನೋಡೋಣ, ಸಿಕ್ಕಿಲ್ಲ ಅಂದರೆ ವಾಪಸ್ ರಿಟರ್ನ್ ಹೋಗ್ತೀವಿ. ಬೇರೆ ಕಡೆ ತಿನ್ನೋಕ್ಕಂತೂ ಆಗಲ್ಲ. ನೋಡೋಣ, ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ. ಬರ್ತಾ ಇದ್ದಾರೆ, ಹೋಗೋಣ, ನನಗೆ ಇಷ್ಟ ಆಗ್ತಾಯಿಲ್ಲ ಇಲ್ಲಿ ಅಂತಂದ್ಬಿಟ್ಟು ಕೊನೆಗೂ ಹೊರಟೇ ಬಿಟ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಲೇಟ್ ಆಗುತ್ತಾ? ಪರವಾಗಿಲ್ಲ. ಇವಾಗ ಎಲ್ಲಿಗೆ ಹೋಗ್ಬೇಕಿತ್ತು? ನಿಧಾನಕ್ಕೆ ತಿನ್ಕೊಂಡು ಹೋಗ್ಬೋದಿತ್ತಲ್ಲ. ನಾವು ನೀಟಾಗಿ ಮಸಾಲೆ ಹಾಕಿ ಬೇಯಿಸ್ತಲ್ಲ, ಅದೇ ಫಿಶ್ನ ಉಲ್ಟಾ ಸೀದಾ ದಬಾಕಿ ಕರ್ಕಲು ಮಾಡ್ತಾವನೆ. ಫುಲ್ ಡ್ರೈ ಇತ್ತಲ್ವಾ? ಡ್ರೈ ಸೊ ಅದಕ್ಕೆ ಇಷ್ಟ ಆಗಲಿಲ್ವಾ? ಚೆನ್ನಾಗಿ ಮಾಡ್ತಲ್ಲ ಅವನು. ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಾ ಟೇಸ್ಟ್ ನಿಮಗೆ? ಕಣ್ಣಲ್ಲೇ ಹೇಳ್ಬಿಡ್ತೀನಿ. ಕಣ್ಣಲ್ಲೇ ತಿನ್ಬಿಡೋದು? ಹೌದಾ? ಅದು ನಿನ್ನ ಆಗಿದೆ. ಫೈನಲಿ ಮನೆಗೆ ಬಂದು 100 ರೂಪಾಯಿ ಫಿಶ್ ತರಕ್ಕೆ 40 ಕಿಲೋಮೀಟ್ರ್ ಓಡಾಡಿದ್ದೀವಿ ನಾವಿವಾಗ. ಮೇಡಮ್ ಅವ್ರು ಟೆನ್ಷನ್ ಆಗ್ಬಿಟ್ಟವ್ರೆ, ಸುತ್ತಾಡಿಸ್ಬಿಟ್ಟಿದ್ದೀನಿ ಅಂತ. ಇವಾಗ ಯಾಕೋ ಇವತ್ತಿನ ದಿನವೆಲ್ಲ ಸರಿನೇ ಹೋಗಲಿಲ್ಲ. ಬೆಳಿಗ್ಗೆ ಆಲ್ಬಮ್ ಕೊಡೋಕೆ ಹೋದೆ. ಅಲ್ಲಿ ನೋಡಿದ್ರೆ ಕಸ್ಟಮರ್ ಕೋರ್ಮಂಗ್ದಲ್ಲಿ ಇಟ್ಕೊಂಡು ಏನೇ ಲುಕ್ ಕೊಡ್ತಾ ಇದೆಯಾ? ಕೋರ್ಮಂಗ್ಲದಲ್ಲಿ ಅವರೇ ಕಳಿಸಿರೋದು ನನಗೆ ಬನ್ನೇರ್ಘಟ್ಟ ಅಡ್ರೆಸ್ಸು. ಕೋರ್ಮಂಗ್ಲಾಗ ಹೋಗಿದ್ದೆ ಆ್ಯಕ್ಚುಲಿ ನಾನು, ಬೇರೆ ಆಲ್ಬಮ್ ಡೆಲಿವರಿ ಇತ್ತು ಅಂದ್ಬಿಟ್ಟು. ಕೋರ್ಮಂಗ್ಲಾಗ ಹೋಗಿ ಮತ್ತೆ ಲೊಕೇಶನ್ ಕಳಿಸಿದ್ರಲ್ಲ ಅಂದ್ಬಿಟ್ಟು ಬನ್ನೇರ್ಘಟ್ಟ ಹೋಗಿ ಮತ್ತೆ ವಾಪಸ್ ಕೋರ್ಮಂಗ್ಲಾಗ ಬಂದಿದ್ದೀನಿ. ಇವಾಗ ನೋಡಿದ್ರೆ 100 ರೂಪಾಯಿ ಫೀಸ್ ತರೋಕ್ಕೆ 40 ಕಿಲೋಮೀಟ್ರ್ ಓಡಾಡ್ಕೊಂಡು ಬಂದಿದ್ದೀವಿ. ಊಟ ತರಕ್ಕೆ ಹೋದ್ರೆ ಊಟದಲ್ಲಿ ಯಾಮಾರ್ಬಿಟ್ಟು ಮನೇಲಿ ಎಗ್ ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಹೇಳೋದು ಮಾತು ಕೇಳಲಿಲ್ಲ. ಹೊರಗಡೆ ತಗೊಳ್ಳೋಣ ಅಂದ್ಲು, ಅದರಲ್ಲಿ ಯಾಮಾರ್ದು. ಇವತ್ತು ದಿನವೆಲ್ಲ ಯಾಕೋ ಸರಿ ನಾನು ತಗೊಂಡಿಲ್ಲ, ಸರಿನಾ? ಮೇಡಮ್ ಅವ್ರು ಕೋಪ ಮಾಡ್ಕೊಬಿಟ್ಟಾರೆ. ಇವಾಗ ಅವ್ರನ್ನ ಒಂಚೂರು ಸಮಾಧಾನ ಮಾಡಬೇಕು. ಇವಾಗ ಈಗ ತಂದಿರೋದನ್ನು ತಿಂದುಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಇವಾಗ ಕೆಲಸ. ಸೊ ಎಲ್ರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ಶಿವರಾತ್ರಿ, ಗುಡ್ ನೈಟು. ಬೆಳಿಗ್ಗೆಯಿಂದ ಟೆನ್ಷನಲ್ಲಿದ್ದು ಇವಾಗ ನಗು ಬರ್ತೈತೆ ನನಗೆ. ಟೆನ್ಷನ್ಗೆ ಯಾಕೋ ನಗು ಬರ್ತೈತೆ. ಟೆನ್ಷನ್ಗೆ ನಗು ಬರೋ ವ್ಯಕ್ತಿ ನೀವು ಒಬ್ಬರೇ ನೋಡಿರೋ. ನಾನು ಹಂಗೆ ಟೆನ್ಷನ್ನ ತೋರಿಸ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ನಗೋದು. ನನಗೆ ಟೆನ್ಷನ್ ಹೋದ್ರೆ ಏನಾಗುತ್ತೆ ಹೇಳು? ಅವಾಗ ಕೊಡ್ತೀಯಾ? ಬುಡ ಹೊಡೆದಾಗ್ತೀನಿ. ನನಗೆ ಬಿಡೆ ಹೊಡಿತಾಳಂತೆ ನೋಡಿ. ಹಾಂ, ಸೊ ಎಲ್ರಿಗೂ ಶುಭರಾತ್ರಿ. ಹೇಳು ಗುಡ್ ನೈಟ್, ಬಾಯ್. ಗುಡ್ ನೈಟ್ ಗೈಸ್, ಬಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.